ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನಗಳನ್ನು ನೀಡುವಂತೆ ಪಕ್ಷದ ವರಿಷ್ಠರ ಬಳಿ ಮನವಿ ಮಾಡಿದ್ದೇವೆ ಎಂದು ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಶುಕ್ರವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾನು ಪದೇ ಪದೇ ಚಿಕ್ಕ ಮಗುವಿನಂತೆ ಸಚಿವ ಸ್ಥಾನಕ್ಕಾಗಿ ಬೇಡಿಕೊಳ್ಳುವುದಿಲ್ಲ. ಮುಖ್ಯಮಂತ್ರಿ ಹಿಂದೆ ಬಿದ್ದು ಸಚಿವ ಸ್ಥಾನ ಕೇಳುವುದಿಲ್ಲ. ನಮಗೂ ಗೌರವ ಮತ್ತು ಸ್ವಾಭಿಮಾನ ಇದೆ. ಸಚಿವ ಸ್ಥಾನಕ್ಕಿಂತ ಸ್ವಾಭಿಮಾನ ದೊಡ್ಡದು. ಮುಖ್ಯಮಂತ್ರಿಯವರಿಗೆ ನಾವು ಪಕ್ಷಕ್ಕಾಗಿ ಎಷ್ಟು ಕೆಲಸ ಮಾಡಿದ್ದೇವೆ, ಎಷ್ಟು ನಿಷ್ಠಾವಂತರಾಗಿದ್ದೇವೆ ಎಂಬುದು ಗೊತ್ತಿದೆ. ಸೂಕ್ತ ಸಮಯದಲ್ಲಿ ಅವರು ಸಚಿವ ಸಂಪುಟ ರಚನೆ ಮಾಡ್ತಾರೆ ಎಂದು ಹೇಳಿದರು. ತಮ್ಮ ರಾಜಕೀಯ ನಿವೃತ್ತಿ ಕುರಿತ ಸುದ್ದಿಗಳನ್ನು ತಳ್ಳಿ ಹಾಕಿದ ಅವರು, ನಾನು ಮುಂದಿನ ಚುನಾವಣೆಗೆ ಈಗಾಗಲೇ ಸಿದ್ಧತೆ ಆರಂಭಿಸಿದ್ದೇನೆ. ಕಳೆದ ಚುನಾವಣೆಯಲ್ಲಿ 12,000 ಮತಗಳ ಅಂತರದಿಂದ ಗೆದ್ದಿದ್ದೆ. ಮುಂದಿನ ಚುನಾವಣೆಯಲ್ಲಿ 25,000 ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸವಿದೆ. ಇದು ನನ್ನ ಕೊನೆಯ ಚುನಾವಣೆ ಎಂದು ನಾನು ಎಲ್ಲಿಯೂ ಹೇಳಿಲ್ಲ. ವಿರೋಧಿಗಳು ಉದ್ದೇಶಪೂರ್ವಕವಾಗಿ ಸುಳ್ಳು ಸುದ್ದಿ ಹರಡಿ ನನ್ನ ರಾಜಕೀಯ ಇಮೇಜ್ ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ನನ್ನ ಉಸಿರು ಇರುವವರೆಗೂ ರಾಜಕಾರಣ ಮಾಡ್ತೇನೆ ಎಂದು ಗುಡುಗಿದ್ರು. ಮುಂದಿನ ಪೀಳಿಗೆಗೆ ನನ್ನ ತಮ್ಮನ ಮಗ ಅನಿಕೇತಿದ್ದಾನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ನನಗೆ ಸಚಿವ ಸ್ಥಾನ ನೀಡುವ ಆಸೆ ಇದೆ. ಆದರೆ ಈಗ ಸಮರ್ಥ ಚೀಫ್ ವ್ಯೂ ಅಗತ್ಯವಿದೆ ಎಂದು ಹೇಳಿದರು. ಸಮಯ ಬಂದಾಗ ಸಚಿವನನ್ನಾಗಿ ಮಾಡುತ್ತೇವೆ ಎಂದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಭರವಸೆ ನೀಡಿದ್ದಾರೆ ಎಂದರು. ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ನಡುವಿನ ಸಂಬಂಧ ಹಳೆಸಿದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಪಟ್ಟಣ್, ಆ ರೀತಿಯ ವಾತಾವರಣವನ್ನು ನೀವೇ ಸೃಷ್ಟಿಸುತ್ತಿದ್ದೀರಿ. ಅವರಿಬ್ಬರು ಚೆನ್ನಾಗಿಯೇ ಇದ್ದಾರೆ. ಪದೇ ಪದೇ ಅದೇ ಪ್ರಶ್ನೆ ಕೇಳಿ ಜಗಳ ಹೆಚ್ಚಿಸುವ ಪ್ರಯತ್ನ ಮಾಡುತ್ತಿರುವಂತೆ ಕಾಣ್ತಿದೆ. ಅವರ ವೈಯಕ್ತಿಕ ಸಂಬಂಧದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನಗಳನ್ನು ಕೇಳಿದ್ದೇವೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಗೆ 4 ಸಚಿವ ಸ್ಥಾನಗಳನ್ನು ನೀಡಲಾಗಿತ್ತು. ಸುದೀರ್ಘವಾಗಿ ನಾನು ಮಂತ್ರಿಮಂಡಲಕ್ಕೆ ನನಗೆ ಸೇರಿಸ್ಕೊಡಿ ಅಂತ ನಾವೇನು ಕೇಳಿದೆ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿದೆ, ನಾವೆಲ್ಲ ಭಾಳ ಸೀನಿಯರ್ ಇದ್ದೀವಿ. ಕರೆಕ್ಟ್ ಟೈಮ್ ನಾವು ಏನು ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಪದೇ ಪದೇ ಸಣ್ಣ ಹುಡುಗರ ಥರ ನಾವು ಮಂತ್ರಿ ಮಾಡಿ ನಾನು ಹಿಂದೆ ಬಿಡಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ವಾಭಿಮಾನ ಇರ್ತದೆ. ಅದರಿಂದ ನಾನು CM ಗೊತ್ತಿದೆ, ನಾವು ಎಷ್ಟು ಕೆಲಸ ಮಾಡಿ ಎಷ್ಟು ವರ್ಷದಿಂದ ದುಡಿತಾ ಇದ್ವಿ, ನಿಷ್ಠಾವಂತರ ಈಗ ಗೊತ್ತಿದೆ. ಅವರು ಸಂದರ್ಭ ಕರೆಕ್ಟಾಗಿ ಅವರು ಮಂತ್ರಿಮಂಡಲ ಮಾಡ್ತಾರೆ ಅಂತ ನಾನು ನಾನು ಮುಂದಿನ ಚುನಾವಣೆಗೆ ರೆಡಿ ಆಗ್ತಾ ಇದ್ದೀನಿ. ಈಗಾಗಲೇ ಈ ಸರಿ 12,000 ಲೀಡಿಂಗ್ ಇದೆ, ಈ ಸರಿ 25,000 ಲೀಡಿಂಗ್ ಮಾಡಿ ಆಮೇಲೆ ನೆಕ್ಸ್ಟ್ ಗೆದ್ದ ಮೇಲೆ ಆಮೇಲೆ ಈಗ ರಾಜಕೀಯದವ್ರು ಎಲ್ಲರೂ ಗೊತ್ತಾ, ಎಲ್ಲರೂ ಹೇಳ್ತಾರೆ ನಮ್ಮ ಕೊನೆ ಎಲೆಕ್ಷನ್ ಅಂತ. ಸಾಯೋವರೆಗೂ ನಾವೇ ಇರಬೇಕು ಇರೋ ವಿಚಾರ. ಎಲ್ಲರೂ ಡೈರೆಕ್ಟ್ ಆಗಿ ಹೇಳ್ತೀನಿ. ಯಾರು ನಾನು ಹೇಳೇ ಇಲ್ಲಪ್ಪ, ಯಾರು ಹೇಳಿದಾರ ಗೊತ್ತಿಲ್ಲ. ಅದು ಬಳೆ ವಿರೋಧ ಪಕ್ಷದವರೆಲ್ಲ ಪ್ರಚಾರ ಮಾಡ್ತಾರೆ ಕೊನೆ ಚುನಾವಣೆ ಅಂತ ಹಾಕಿ ನಮ್ಮ ವೀಕೆಂಡ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ನಾವು ವೀಕೆಂಡ್ ಆಗೋದೆಲ್ಲ ನೋಡ್ತಾ ಇದ್ದಾರೆ. ನಮ್ಮ ಹೈಟ್ ಪರ್ಸನಾಲಿಟಿ ಯಾರು ಸುಳ್ಳು ಸುದ್ದಿ ಅಪಪ್ರಚಾರ ಮಾಡಿ ನಮ್ದು ಸ್ವಲ್ಪ ಡೌನ್ ಆಗಲಿ ಅಂತ ಅವ್ರು ಐಡಿಯಾ ಮಾಡ್ತಾ ಇದ್ದಾರೆ. ನಾವು ಡೌನ್ ಆಗಲ್ಲ. ಅವ್ರು ಸುದ್ದಿ ಹಚ್ಚಿದ್ರು ನಾನು ಸ್ವಲ್ಪ ಎಚ್ಚರ ಬಿಡ್ತೇನೆ. ಲಾಸ್ಟ್ ಟೈಮು ಅವ್ರು ಬೆಳಗಾಂ ಬಂದಾಗ 5-10 ಇದ್ದೆ, ಈಗ 6 ಆಗಿದ್ದೀನಿ. ಉಸಿರಿರೋದು ರಾಜಕಾರಣ ಮಾಡ್ತೀನಿ. ಅಂತ ಸಂದರ್ಭದಲ್ಲಿ ಆರೋಗ್ಯ ಹದಗೆಟ್ಟು ಆಯ್ತು ಅಂದ್ರೆ ಆಮೇಲೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ಅನಿಕೆ ಅಂತ ಇದೆ ನಮ್ಮ ತಮ್ಮ. ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, ಐ ವಾಂಟೆಡ್ ಟು ಮೇಕ್ ಎ ಮಿನಿಸ್ಟರ್ ಬಟ್ ಐ ಡೋಂಟ್ ಹ್ಯಾವ್ ಸಬ್ಸ್ಟಿಟ್ಯೂಟ್ ಚೀಫ್ ವಿಪ್ ಅಂತಾರೆ. ಯಾಕಂದ್ರೆ ನಾನು ಭಾಳ ಸೀನಿಯರ್ ಇದ್ದೀನಿ, ಎಲ್ಲ ಮಂತ್ರಿಗಳು ಕಂಟ್ರೋಲ್ ಮಾಡೋ ಕೆಪಾಸಿಟಿ ನನಗಿದೆ. ಅದಕ್ಕೆ ಸಮಯ ಬಂದಾಗ ನೀನು ಮಂತ್ರಿ ಮಾಡ್ತೀನಿ ಅಂತ ಅವರು ಹೇಳಿದ್ರೆ. ಡಿ ಕೆ ಶಿವಕುಮಾರ್ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವ್ರನ್ನ ನೋಡಿದವ್ರಿದ್ರಿ. ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವ್ರ ನಡುವೆ ಯಾಕೆ ಅಷ್ಟು ಸರಿ? ನೀವು ಅದನ್ನ ನೀವೇ ಕ್ರಿಯೇಟ್ ಮಾಡಿ. ನನಗೆ ಪ್ರಕಾರ ಅವರಿಬ್ರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ನೀವೇ ಹಿಂಗ್ ಕೇಳಿ ಜಗಳ ಆಡಿಸ್ತೀರ ಅಂತ ಅಲ್ಲ. ಮೊನ್ನೆ ಅದ್ರ ಬಗ್ಗೆ ಭೇಟಿ ಆದ್ರೂ ಮಾತಾಡಿಲ್ಲ, ಏನು ಗೊತ್ತಿಲ್ಲ. ಅವ್ರವ್ರ ಸಂಬಂಧ ಅವ್ರು ಏನೇನು ಯೋಚನೆ ಮಾಡ್ತಾ ಇರ್ತಾರೆ. ಒಂದೊಂದ್ಸರಿ ನನ್ನ ಪಕ್ಕದಾಗ ಇದು ನನ್ನ ಹತ್ರನೇ ಮಾತಾಡ್ತಾರೆ. ಸಿದ್ದರಾಮಯ್ಯ ಅವರು ಎಲ್ಲೋ ದೇಹ ಇಲ್ಲಿ ಇರ್ತದೆ, ತಲೆ ಎಲ್ಲ ಇರ್ತದೆ. ಹಂಗಾಗಿ ಕೆಲವು ಟೈಮ್ನಾಗೆ ಮಾತಾಡೋಕ್ಕಾಗಿರಲ್ಲ. ಅದಕ್ಕೆ ಯಾರು ಸಿದ್ದರಾಮಯ್ಯ ಅವರು ಮನೆಗಿದ್ದಾರೆ, ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಾರಲ್ಲ. ಅವ್ರು ಆರಾಮಾಗಿದ್ದಾರೆ. ಇನ್ನು MLA ಇದ್ದಾರೆ. ಎಲ್ಲ ನಮ್ಮ ಪಕ್ಷಕ್ಕೆ ಅವರು ಬೆಂಬಲ ನಿಲ್ಲಿಸೋರು. ಮುಂದಿನ ಚುನಾವಣೆಗೆ ಅವರು ಕೂಡ ಡಿ ಕೆ ಶಿವಕುಮಾರ್ ಇಲ್ಲಿಗೆ ಬೆಳಗಾಂ ಜಿಲ್ಲೆ ಒಟ್ಟು 3 ಕೊಡು ಅಂತ ಹೇಳಿದೀವಿ. ಕೂಡ ಹೇಳಿದೀವಿ. ಎಲ್ಲ ಶಾಸಕರು ಮೀಟ್ ಮಾಡಿ ಬೆಳಗಾಂ ಜಿಲ್ಲೆ ಭಾಳ ದೊಡ್ಡದು. ಹಿಂದಿನ
ಮಂತ್ರಿಮಂಡಲ ಬಿಜೆಪಿ ಅಲ್ಲಿ ಯಾವ ಪಕ್ಷ ಬಂದರೂ ಕೂಡ 2ರಿಂದ 3 ಹೊತ್ತು ಕಾಯಂ ಇದ್ದಿದೆ. ಒಂದು ಕೆಲವು ಟೈಮ್ 4 ಆಗಿತ್ತು ಒಂದ್ಸರಿ. ಹಾಗಾಗಿ 3 ಕೊಡಲೇಬೇಕು ಅಂತಂದ್ರೆ ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ಸರಿ ಬಂದಾಗ ಇನ್ನೊಂದು ಐಡಿಯಾ ಹೈಟ್ ಆಗಿತ್ತು, ಅದು ಸ್ವಲ್ಪ ಅದು ಬರೀ. ಇಲ್ಲ ಸರ್, ಮುಂದಿನ ಸರಿ ಬರುವಾಗ ಮಿನಿಸ್ಟರ್ ಆಗಿ ಬರ್ರಿ ಅನ್ನೋದು. ಅದಕ್ಕೆ ಒಂದು ವಿಷಯ ಅಂದ್ರೆ ಅರ್ಥ ಮಾಡ್ಕೊಬೇಕು ನೀವು. ನಾನು ಅಶೋಕ್ ಪಟ್ಟಣ್ ಎಂದು ಸಚಿವನಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರವೇ ಸಚಿವ ಸ್ಥಾನ ಖಚಿತವಾಗಿದೆ ಎಂದು ಪರಿಗಣಿಸಿ ಎಂದರು.